ಹೇಳಿ ಇವತ್ತಿನ ಒಂದು ಇದರಲ್ಲಿ ಸಾಧನೆ ಆಗಿದೆ ಅಂತ ಹೇಗೆ ಅನಿಸ್ತಾ ಇದೆ? ಸೊ ಇವತ್ತು ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ RR ನಗರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಹೆಸರು ಡಾಕ್ಟರ್ ಗುಣಶೇಖರ್ ಉಪ್ಪಲಪಾಟಿ, ನಮ್ಮ ಕೊಲೀಗ್ ಡಾಕ್ಟರ್ ದೀಪಕ್ KL ಗೌಡ, ನಾವು ಇಬ್ಬರು ಟೀಮ್ ಆಗಿ ವರ್ಕ್ ಮಾಡ್ತಾ ಇದೀವಿ ಇಲ್ಲಿ. ನಮಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಿತಿನ್ ಕಡೆಯಿಂದ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಾಯಂಕಾಲ ಒಂದು 8:30 9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40 to 60% ಇದೆ. ಮತ್ತೆ ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ, ಅದರಲ್ಲಿ 4 ಪೇಷಂಟ್ಗೆ ಫೇಶಿಯಲ್ ಬರ್ನ್ಸ್ ಆಗಿದೆ ಅಂದಾಗ ಅದು ತುಂಬಾ ಕ್ರಿಟಿಕಲ್ ಆಗುತ್ತೆ. ಯಾಕಂತಂದ್ರೆ ಏರ್ವೇ ಬರ್ನ್ಸ್ ಆಗಿದ್ದಾಗ ಸರ್ವೈವಲ್ ರೇಟ್ಸ್ ತುಂಬಾ ಕಡಿಮೆ ಇರುತ್ತೆ. ವೆರಿ ಪೂರ್ ಪ್ರೋಗ್ನೋಸಿಸ್, ಮೋರ್ ದೆನ್ 40% ಬರ್ನ್ಸ್ ಅಂಡ್ ವಿತ್ ಇನಲೇಷನ್ ಬರ್ನ್ಸ್. ಸೊ ಅಂತ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಟೀಮ್ ಸಪೋರ್ಟ್, ಮಲ್ಟಿ ಡಿಸಿಪ್ಲಿನರಿ ಸಪೋರ್ಟ್ ಬೇಕಾಗತ್ತೆ. ಅದೆಲ್ಲ ನಮಗೆ RR ನಗರ್ ಸ್ಪರ್ಶ್ ಹಾಸ್ಪಿಟಲಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ವೆದರ್ ಇಟ್ ಈಸ್ ಕ್ರಿಟಿಕಲ್ ಕೇರ್, ಅನಸ್ಥೀಶಿಯಾ ಡಿಪಾರ್ಟ್ಮೆಂಟ್, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಟೀಮ್ ಅದು ಇರೋದ್ರಿಂದ ನಾನು ಓಕೆ ತಗೋಬಹುದು ಅನ್ನೋ ಒಂದು ಧೈರ್ಯದಲ್ಲಿ ತಗೊಂಡು ಆ ಪೇಷಂಟ್ಸ್ನ ಮ್ಯಾನೇಜ್ ಮಾಡಿ ಇವಾಗ 2 ತಿಂಗಳಾಗಿದೆ. ಎಲ್ಲ ಸರ್ವೈವ್ ಆಗಿ ಮನೆಗೆ ಹೋಗಿದ್ದಾರೆ. ಮತ್ತೆ ಅವರಿಗೆ OPD ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಫಾರ್ ಫರ್ದರ್ ರಿಕವರಿ, ಬಟ್ ನೌ ದೇ ಆರ್ ಔಟ್ ಆಫ್ ಡೇಂಜರ್ ಫಾರ್ ಲೈಫ್ and hence we are calling for this meeting to inform the public. And ಇದರಲ್ಲಿ ಮುಖ್ಯವಾಗಿ ಮೊದಲನೇ ವಾರ, 2ನೇ ವಾರ, ಈ 2 ವಾರನೂ ಜೀವ ಕಳ್ಕೊಳ್ಳೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಈ ತರ ಕೇಸ್ಗಳಲ್ಲಿ. ಮುಖ್ಯವಾಗಿ ಏನು ಅಂತಂದ್ರೆ ಫಸ್ಟ್ ವೀಕಲ್ಲಿ ವಾಟರ್, ಸಾಲ್ಟ್ ಲಾಸ್, ಹೀಟ್ ಲಾಸ್ ಇನ್ ದ ಬಾಡಿ, ಮತ್ತೆ ಏನಂತಂದ್ರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ. ಅದನ್ನೆಲ್ಲ ಅವಾಗಲೇ ಮೊದಲನೇ ವಾರದಲ್ಲೇ ಆಪರೇಷನ್ ಥಿಯೇಟರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನ ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲ್ ಇರುವಂತ ಸ್ಕಿನ್ ಬ್ಯಾಂಕ್ ಇಂದ ಸ್ಕಿನ್ ತರಿಸ್ಕೊಂಡು ಅದನ್ನ ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತೆ ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯ್ತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರ್ದೇ ಇರೋ ತರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಯಾಕಂದ್ರೆ 2ನೇ ವಾರದಲ್ಲಿ ಸೆಪ್ಟಿಕ್ ಶಾಕ್ ತುಂಬಾ ಕಾಮನ್. ಸೊ ಅದನ್ನ ನಾವು ಮೇನ್ಲಿ ಬಿಕಾಸ್ ಆಫ್ ಬ್ಯಾರಿಯರ್ ನರ್ಸಿಂಗ್, ಒಂದೊಂದು ಪೇಷಂಟ್ಗೆ ಒಂದು ಸಪರೇಟ್ ನರ್ಸನ್ನ ಕೊಟ್ಟು ಒಂದು ದಿನದಲ್ಲಿ 3 ಶಿಫ್ಟ್ಸ್ ಅಲ್ಲಿ ಟೋಟಲ್ I think 21-22 nurses were spared only for these 5 patients during the first 2 weeks. ಸೊ ಅವರೆಲ್ಲ ಒಂದೊಂದು ಪೇಷಂಟ್ ಸಪ್ರೇಟ್ ಆಗಿ ನೋಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದ್ರಲ್ಲಿ ಈ ಥರ ಪೇಷಂಟ್ಸ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದ್ರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂತ ಟೈಮಲ್ಲಿ ತುಂಬ ಕಷ್ಟ ಆಗತ್ತೆ ಸೇವ್ ಮಾಡೋದು. ಮತ್ತೆ ಏನೇ ಬರ್ನ್ ಆಯಿತು ಅಂತಂದ್ರೇನು ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತೆ ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇಲ್ಲಿ ಗೋಲ್ಡನ್ ಅವರ್. ಇನ್ನೊಂದು ಏನಂತ ನಾನು ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್, ಥಿಂಕಿಂಗ್ ದಟ್ ಸ್ಪರ್ಶ್ ಹಾಸ್ಪಿಟಲ್ RR ನಗರ್ ಅಲ್ಲಿ ಇರೋದು ಇಟ್ ಈಸ್ ಇನ್ ಅ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದ್ರೆ ನೈಸ್ ರೋಡ್ ಇಂದ ಜಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್ ಫ್ರಮ್ ನೈಸ್ ರೋಡ್, ಅಂಡ್ ದಿಸ್ ನೈಸ್ ರೋಡ್ ಈಸ್ ಕನೆಕ್ಟೆಡ್ ಟು ಆಲ್ ದ ರೇಡಿಯಲ್ ಆರ್ಟೀರಿಯಲ್ ರೋಡ್ಸ್. ನಮಗೆ ಆ ಕಡೆ ಹೊಸೂರು ರೋಡ್ ಇಂದ ಹಿಡಿದು ಮತ್ತೆ ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತೆ ಮೈಸೂರು ರೋಡ್, ಮತ್ತೆ ತುಮಕೂರು ರೋಡ್, ಮಾಗಡಿ ರೋಡ್, ಇದು ಎಲ್ಲಾನು ನೈಸ್ ರೋಡ್ಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡ್, ನೈಸ್ ರೋಡ್ ಇದೆ ಎಕ್ಸ್ಟೆನ್ಷನ್ ಇಲ್ಲಿ RR ನಗರ್ಗಿದೆ. ಸೊ ಹಾಗಾಗಿ
the time saved, ಈ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಆ ತರ ಪ್ರಾಬ್ಲಮ್ ಇಲ್ಲದೆ they can reach safely, and all these industrial places which are located on Mysore Road or Kanakpura Road, Hosur Road and Tumkur Road, and there are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. That much confidence I can give.